ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ವರ್ತಮಾನ ಸಮಯದಲ್ಲಿ ಮನುಷ್ಯ ತನ್ನ ಜೀವನದಲ್ಲಿ ಕೆಲವೊಂದು ದಿನಗಳನ್ನು ಖುಷಿಯಿಂದ ಆಚರಣೆ ಮಾಡ್ತಾನೆ, ಕೆಲವೊಂದು ದಿನವನ್ನು ದುಃಖದಿಂದ ಆಚರಣೆ ಮಾಡ್ತಾನೆ. ಅವನು ಖುಷಿಯಿಂದ ಅನೇಕ ದಿನಗಳನ್ನು ಆಚರಣೆ ಮಾಡಿದರೂ ಕೂಡ ಮನುಷ್ಯ ಬಹಳ ದುಃಖ ಪಡುವಂತಹ ದಿನ ಯಾವುದು ಅಂದರೆ ಯಾವಾಗ ಯಾವುದಾದ್ರೂ ವ್ಯಕ್ತಿಯ ಮೃತ್ಯುವನ್ನು ನೋಡ್ತಾನೋ. ಮೃತ್ಯು ಅನ್ನೋ ಶಬ್ದ ಕೇಳಿದ ತಕ್ಷಣ ಜನರಿಗೆ ಒಂದು ಕಡೆಯಿಂದ ಭಯ ಆಗ್ತದೆ, ಇನ್ನೊಂದು ಕಡೆಯಿಂದ ಅವನು ಬಹಳ ದುಃಖದ ಅನುಭವವನ್ನು ಮಾಡ್ತಾನೆ. ಅಂದರೆ ಇವತ್ತು ಜನರು ಜೀವನದಲ್ಲಿ ಮುಖ್ಯವಾಗಿ 3 ದಿನಗಳನ್ನು ಆಚರಣೆ ಮಾಡ್ತಾರೆ. ಅದರಲ್ಲಿ 1ನೇ ದಿನ ಯಾವುದು ಅಂದರೆ ಯಾರ್ದಾದ್ರೂ ಜನ್ಮದಿನ, ಹುಟ್ಟಿದ ದಿನ. ಈಗೊಂದು ಮನೆಯಲ್ಲಿ ಒಂದು ಮಗು ಹುಟ್ಟುತ್ತದೆ ಅಂದರೆ ಆ ಮಗುವಿನ ಜನ್ಮದಿನವನ್ನು ಆಚರಣೆ ಮಾಡಲಿಕ್ಕೋಸ್ಕರ ತಂದೆ ತಾಯಿ 8-9 ತಿಂಗಳು ಮೊದಲಿಂದನೂ ತಯಾರಿ ನಡೆಸ್ತಾ ಇರ್ತಾರೆ. ಆ ಮನೇಲಿರೋರೆಲ್ಲ ಆ ಮಗುವಿಗೆ ಏನೇನು ಕೊಡಿಸ್ಬೇಕು, ಅದನ್ನು ತರಬೇಕು, ಇದನ್ನು ತರಬೇಕು, ಆ ಡ್ರೆಸ್ ಹಾಕಬೇಕು, ಈ ಡ್ರೆಸ್ ಹಾಕಬೇಕು ಅಂತ ಮಗು ಹುಟ್ಟೋದಕ್ಕಿಂತ 1 ವರ್ಷದ ಮೊದಲಿಂದನೇ ಆ ಮಗುವಿಗೋಸ್ಕರ ತಯಾರಿಯನ್ನು ನಡೆಸ್ತಾ ಇರ್ತಾರೆ. ಇದು ಜನ್ಮದಿನಕ್ಕೋಸ್ಕರ ಎಲ್ಲರೂ ತಯಾರಿಯನ್ನು ನಡೆಸ್ತಾರೆ. ಆ ಮಗು ಹುಟ್ಟಿತು ಅಂದರೆ ಎಲ್ಲರೂ ಬಹಳ ವಿಜೃಂಭಣೆಯಿಂದ ಖುಷಿಯಿಂದ ಆ ಜನ್ಮದಿನವನ್ನು ಆಚರಣೆ ಮಾಡ್ತಾರೆ. ಇನ್ನು ಮನುಷ್ಯನ ಜೀವನದಲ್ಲಿ ಬರುವಂತಹ 2ನೇ ದಿನ ಯಾವುದು ಅಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಮದುವೆಯ ದಿನ ಅಂತ ಹೇಳಬಹುದು. ಯಾರ್ದಾದ್ರೂ ವಿವಾಹದ ದಿನ ಬರ್ತಾ ಇದೆ ಅಂದರೆ ಅವ್ರ ವಿವಾಹ ಅಥವಾ ಮದುವೆಗೋಸ್ಕರ ಪ್ರತಿಯೊಬ್ಬ ವ್ಯಕ್ತಿ 3-4 ವರ್ಷಗಳ ಮೊದಲಿಂದನೇ ತಯಾರಿಯನ್ನು ನಡೆಸ್ತಾ ಇರ್ತಾರೆ. ಈ ರೀತಿ ಮಾಡಬೇಕು, ಈ ಬಟ್ಟೆ ತರಬೇಕು, ಇದನ್ನು ತರಬೇಕು, ಈ ಆಭರಣ ತರಬೇಕು ಅಂತ ಹೇಳಿ 3-4 ವರ್ಷಗಳವರೆಗೆ ಸತತವಾಗಿ ಅದಕ್ಕೋಸ್ಕರ ತಯಾರಿಯನ್ನು ನಡೆಸ್ತಾರೆ. ಅಂದರೆ ಜನ್ಮದಿನಕ್ಕೋಸ್ಕರ ಮನುಷ್ಯ ತಯಾರಿ ಮಾಡಿಕೊಂಡ, ಅದೇ ರೀತಿ ಮದುವೆ ದಿನಕ್ಕೋಸ್ಕರನೂ ಮನುಷ್ಯ ತಯಾರಿ ಮಾಡಿಕೊಂಡ. ಹಾಗೆ ಮನುಷ್ಯನ ಜೀವನದಲ್ಲಿ ಇನ್ನೂ ಒಂದು ದಿನ ಬರ್ತದೆ. ಅದು ಯಾವ ದಿನ ಅಂದರೆ ಮನುಷ್ಯನ ಅಂತಿಮ ದಿನ, ಜೀವನ ಯಾತ್ರೆಯನ್ನು ಮುಗಿಸಿ ವಾಪಸ್ ಹೋಗುವಂತಹ ದಿನ, ಮೃತ್ಯು ಅಂತ ಹೇಳಿ ಕರೆಯಲಾಗ್ತದೆ. ಆದರೆ ಜಗತ್ತಿನಲ್ಲಿ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಈ ಮೃತ್ಯುವಿಗೋಸ್ಕರ ಸ್ವಲ್ಪನೂ ತಯಾರಿಯನ್ನು ನಡೆಸೋದೇ ಇಲ್ಲ. ಜನ್ಮದಿನ ಅಂದರೆ ಎಲ್ರಿಗೂ ಖುಷಿ, ಅದೇ ರೀತಿ ಮದುವೆ ದಿನ ಅಂದ್ರೂ ಎಲ್ರಿಗೂ ಖುಷಿ. ಆದರೆ ಮರಣದ ದಿನ ಅಂದರೆ ಎಲ್ಲರೂ ಕೂಡ ಬಹಳ ದುಃಖದ ಅನುಭವವನ್ನು ಮಾಡ್ತಾರೆ. ಯಾಕೆ ಅಂದರೆ ತಮಗೆ ಬಹಳ ಬೇಕಾದಂತಹ ವ್ಯಕ್ತಿಗಳು, ತಮ್ಮ ಪ್ರೀತಿಯ ವ್ಯಕ್ತಿಗಳನ್ನು ಅವರು ಅಗಲಿಕ್ಕೆ ಇಷ್ಟಪಡೋದಿಲ್ಲ. ಅವ್ರನ್ನ ಅಗಲಿಕ್ಕೆ ಇಷ್ಟಪಡದೇ ಇರೋ ಕಾರಣ ಅವ್ರನ್ನ ನಾವು ಎಲ್ಲಿ ಕಳ್ಕೊಳ್ತೀವೋ ಏನೋ ಅಂತಲೇ ಏನು ಮಾಡ್ತಿರ್ತಾರೆ, ಒಳಗಿಂದ ಒಳಗೆ ದುಃಖದ ಅನುಭವವನ್ನು ಮಾಡ್ತಾ ಇರ್ತಾರೆ. ಇನ್ನು ಜನನ ಅಂದರೆ ಮನುಷ್ಯನಿಗೆ ಖುಷಿ, ಆದರೆ ಮರಣ ಅಂದರೆ ಮನುಷ್ಯನಿಗೆ ದುಃಖ. ಯಾಕೆ ಮರಣ ಅಂದರೆ ಮನುಷ್ಯನಿಗೆ ದುಃಖ ಅಂದರೆ ಮರಣದ ಬಗ್ಗೆ ಮನುಷ್ಯನಿಗೆ ಸರಿಯಾಗಿ ಮಾಹಿತಿ ಇಲ್ಲ. ಅಂದರೆ ಮೃತ್ಯು ಅಂದ ತಕ್ಷಣ ಭಯ ಪಡ್ತಾನೆ. ಮೃತ್ಯುವಿಗೆ ಯಾರು ಭಯ ಪಡ್ತಾರೆ ಅಂದರೆ ಎಂದೂ ಆತ್ಮಜ್ಞಾನಿಗಳು ಮೃತ್ಯುವಿಗೆ ಭಯ ಪಡೋದಿಲ್ಲ. ಮೃತ್ಯುವಿಗೆ ಭಯ ಪಡೋರು ಯಾರು ಅಂದರೆ ಯಾರು ದೇಹದ ಅಭಿಮಾನದಲ್ಲಿರ್ತಾರೆ, ತಮ್ಮನ್ನು ತಾವು ದೇಹ ಅಂತ ತಿಳ್ಕೊಂಡಿರ್ತಾರೆ, ಎದುರುಗಡೆ ಇರುವಂತಹ ವ್ಯಕ್ತಿಗಳನ್ನು ದೇಹ ಅಂತ ತಿಳ್ಕೊಂಡು ನೋಡ್ತಾ ಇರ್ತಾರೆ, ಅವರಿಗೆ ಮಾತ್ರ ಮೃತ್ಯುವನ್ನು ನೋಡಿ ಭಯ ಆಗ್ತಾ ಇರ್ತದೆ. ಇನ್ನು ಯಾರಿಗೆ ಆತ್ಮಜ್ಞಾನ ಸ್ಪಷ್ಟವಾಗಿ ಗೊತ್ತಿರ್ತದೋ ಅವರಿಗಿದು ಗೊತ್ತಿರ್ತದೆ, ದೇಹ ನಾಶ ಆದರೂ ಆತ್ಮ ಎಂದೂ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಅನ್ಯರ ದೇಹ ನಾಶ ಆದರೂ ಅವರ ಆತ್ಮನೂ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವಿಲ್ಲಿ ಯಾರನ್ನೂ ಯಾವತ್ತೂ ಕಳ್ಕೊಳ್ಳೋದೇ ಇಲ್ಲ. ಎಲ್ಲರೂ ಸದಾ ಕಾಲಕ್ಕೂ ನಮ್ಮ ಜೊತೆಗೆ ಇರ್ತಾರೆ. ಎಲ್ಲ ಆತ್ಮರು ಅಜರ ಅಮರ ಅವಿನಾಶಿ ಅಂತ ಯಾರ ಬುದ್ಧಿಯಲ್ಲಿ ಜ್ಞಾನ ಇರ್ತದೋ ಅವ್ರು ಎಂದೂ ಕೂಡ ಮೃತ್ಯುವನ್ನು ನೋಡಿ ಭಯ ಪಡೋದಿಲ್ಲ. ಇನ್ನು ಮೃತ್ಯುವನ್ನು ನೋಡಿ 1ನೇದಾಗಿ ಭಯ ಪಡುವಂಥವರು ತಮ್ಮನ್ನು ತಾವು ದೇಹ ಅಂತ ತಿಳ್ಕೊಂಡವರು, ದೇಹದ ಜಗತ್ತು ದೇಹದ ಸಂಬಂಧಿಗಳನ್ನು ನೋಡುವಂಥವರು ಮೃತ್ಯುವಿಗೆ ಭಯ ಪಟ್ಟರೆ, ಇನ್ನು 2ನೇದಾಗಿ ಮೃತ್ಯುವಿಗೆ ಭಯ ಯಾರು ಪಡ್ತಾರೆ ಅಂದರೆ ನಾನು ಸತ್ತ ಮೇಲೆ ಏನಾಗ್ತದೋ ಏನು ಅನ್ನುವಂತಹ ಸರಿಯಾದ ಮಾಹಿತಿ ಗೊತ್ತಿಲ್ಲದೆ ಇರುವಂಥವ್ರು. ಅಂದರೆ ಸತ್ತ ಮೇಲೆ ನಾನು ಎಲ್ಲಿಗೆ ಹೋಗ್ತೀನಿ, ಮುಂದೆ ಏನಾಗ್ತದೆ ಅಂತ ಯಾರಿಗೆ ಗೊತ್ತಿಲ್ವೋ ಅವರು ಕೂಡ ಮೃತ್ಯುವಿನ ಬಗ್ಗೆ ಭಯ ಪಡ್ತಾ ಇರ್ತಾರೆ. ಯಾರು ಭಯ ಆಗ್ತಿರ್ತದೆ ಅಂದರೆ ಯಾರಿಗೆ ಅಂದರೆ ಈಗ ಯಾರಾದರೂ ಬಹಳಷ್ಟು ಪಾಪಕರ್ಮವನ್ನು ಜೀವನದಲ್ಲಿ ಮಾಡಿದ್ರು, ಅವ್ರದ್ದು ಜೀವನ ಯಾತ್ರೆ ಮುಗಿಯೋ ಟೈಮ್ ಬಂದರೂ ಕೂಡ ಅವರು ಆ ಪಾಪಕರ್ಮಗಳಿಂದ ಒಂದು ವೇಳೆ ಮುಕ್ತರಾಗಿರಲಿಲ್ಲ, ಇನ್ನೂ ಅವ್ರ ಕಡೆ ಬಹಳಷ್ಟು ಪಾಪದ ಖಾತೆ ಇತ್ತು ಅಂದರೆ ಅವರಿಗೆ ಭಯ ಆಗ್ತದೆ. ನಾನು ಸತ್ತರೆ ನಾನು ಮಾಡಿರೋ ಪಾಪದ ಕರ್ಮಕ್ಕೆ ಫಲವಾಗಿ ನನ್ನ ಜೀವನದಲ್ಲಿ ನನಗೆ ಏನಾಗ್ತದೋ ಏನೋ ಅನ್ನುವಂತಹ ಚಿಂತೆಯಲ್ಲಿ ಮೃತ್ಯು ಅಂದರೆ ಪಾಪ ಮಾಡುವಂತಹ ವ್ಯಕ್ತಿಗಳು ಭಯ ಪಡ್ತಾ ಇರ್ತಾರೆ. ಅದೇ ಯಾರು ಬಹಳಷ್ಟು ಪುಣ್ಯವನ್ನು ಮಾಡ್ತಾ ಇರ್ತಾರೋ, ಯಾರು ಮಹಾತ್ಮರಿರ್ತಾರೋ, ಯಾರು ಯೋಗಿ ಪುರುಷರಿರ್ತಾರೋ ಅವರು ಮೃತ್ಯುವನ್ನು ನೋಡಿ ಭಯ ಪಡೋದಿಲ್ಲ.
ಯೋಗಿಗಳು ಮಹಾತ್ಮರನ್ನು ನಾವು ನೋಡಿದರೆ ಅವರು ಮೃತ್ಯುವನ್ನು ಆಹ್ವಾನ ಮಾಡ್ತಾರೆ ಕೂತ್ಕೊಂಡು. ಯಾವುದಾದ್ರು ಒಬ್ಬ ತಪಸ್ವಿ ಇರಬಹುದು, ಯೋಗಿ ಇರಬಹುದು, ಅವರು ತಮ್ಮ ಮೃತ್ಯು ಬರೋದಕ್ಕಿಂತ 1 ತಿಂಗಳು 2 ತಿಂಗಳು ಮೊದಲೇ ನನ್ನ ಮೃತ್ಯು ಇಂಥ ದಿನನೇ ಆಗ್ತದೆ, ಅದಕ್ಕೋಸ್ಕರ ನಾನು ಪೂರ್ವ ತಯಾರಿ ಮಾಡ್ಕೊಳ್ಬೇಕು ಅಂತ ಒಂದೇ ಸ್ಥಾನದಲ್ಲಿ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಎಷ್ಟೋ ಋಷಿಮುನಿಗಳನ್ನು ನೋಡ್ತೀವಿ, ಅವರು ಸಾಯೋದಕ್ಕಿಂತ 1 ತಿಂಗಳು 2 ತಿಂಗಳು ಮೊದಲೇ ಸಮಾಧಿ ಸ್ಥಿತಿಯಲ್ಲಿ ಕುತ್ಕೊಂಡ್ಬಿಡ್ತಾರೆ, ಯಾರ ಜೊತೆಗೂ ಮಾತಾಡೋದಿಲ್ಲ, ಅಲ್ಲೇ ಕುತ್ಕೊಂಡು ತಪಸ್ ಮಾಡ್ತಾ ಅವ್ರ ಶರೀರವನ್ನು ಬಿಡ್ತಾರೆ. ಅಂದರೆ ಅವರಿಗೆ ಮೃತ್ಯುವಿನ ನೋಡಿ ಭಯ ಇಲ್ಲ. ಮೃತ್ಯುವನ್ನು ನೋಡಿ ಭಯ ಯಾರಿಗೆ ಅಂದರೆ, ಯಾರಿಗೆ ಬಹಳಷ್ಟು ಪಾಪದ ಖಾತೆ ಉಳಿದಿದೆಯೋ ಅವರಿಗೆ ಮೃತ್ಯುವನ್ನು ನೋಡಿ ಭಯ ಆಗ್ತಾ ಇರ್ತದೆ. ಇನ್ನು ನಮ್ಮ ಜೀವನದಲ್ಲಿ ನಾವು ಮೃತ್ಯುವಿನ ಭಯದಿಂದ ಮುಕ್ತರಾಗಬೇಕು ಅಂದರೆ ಒಂದನೇದಾಗಿ ನಾವು ಸರ್ವ ಪಾಪಗಳಿಂದನೂ ಮುಕ್ತರು ಆಗಬೇಕು. ಯಾವಾಗ ನಮ್ಮ ಜೀವನದಲ್ಲಿ ಯಾವುದೂ ಪಾಪ ಉಳಿಯೋದಿಲ್ವೋ, ಎಲ್ಲ ಪಾಪ ಕರ್ಮಗಳಿಂದ ನಾವು ಮುಕ್ತರಾಗ್ತೀವೋ, ಆಗ ಮಾತ್ರ ನಾವು ಮೃತ್ಯುವಿನ ಭಯದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ. ಅಂದರೆ ಈ ಸೃಷ್ಟಿ ನಾಟಕದಲ್ಲಿ ಜನ್ಮ ಪಡ್ಕೊಂಡಿದ್ದೀವಿ ಅಂದರೆ ಮೃತ್ಯು ಅಂತೂ ಗ್ಯಾರಂಟಿ ಇದ್ದೇ ಇದೆ. ಯಾರಾದರೂ ಒಂದು ಟ್ರೈನ್ ಹತ್ತಲಿಕ್ಕೋಸ್ಕರ ರಿಸರ್ವೇಷನ್ ಮಾಡಿಸ್ತಾ ಇದ್ದಾರೆ ಯಾವುದಾದ್ರೂ ಊರಿಗೆ ಹೋಗಲಿಕ್ಕೆ ಅಂದರೆ, ಬರೀ ಅವರು ಊರಿಗೆ ಹೋಗೋ ರಿಸರ್ವೇಷನ್ ಅಷ್ಟೇ ಮಾಡಿಸ್ಕೊಳ್ಳೋದಿಲ್ಲ, ಹೋದ ಮೇಲೆ ತಮ್ಮ ಕೆಲಸ ಎಷ್ಟು ದಿನ ಇರ್ತದೆ ಆ ಕೆಲಸ ಮುಗಿಸಿದ ಮೇಲೆ ವಾಪಸ್ ರಿಟರ್ನ್ ಬರೋ ರಿಸರ್ವೇಷನ್ ಕೂಡ ಮೊದಲೇ ಮಾಡಿಸಿರ್ತಾರೆ. ಅಂದರೆ ಯಾವ ರೀತಿ ವ್ಯಕ್ತಿ ಹೋಗೋದ್ರ ಜೊತೆಗೆ ವಾಪಸ್ ಬರೋ ರಿಸರ್ವೇಷನ್ ಮಾಡಿಸಿರ್ತಾನೋ, ಹಾಗೆ ಈ ಸೃಷ್ಟಿಗೆ ಪಾತ್ರ ಮಾಡಲಿಕ್ಕೆ ಬಂದಂತಹ ಪ್ರತಿಯೊಬ್ಬ ಮಾನವರಾದಂತಹ ನಾವು ಕೂಡ ಯಾವ ರೀತಿ ಇಲ್ಲಿಗೆ ಬರಲಿಕ್ಕೆ ರಿಸರ್ವೇಷನ್ ಮಾಡಿಸಿದ್ವೋ, ಹಾಗೆ ಇಲ್ಲಿಂದ ಹೋಗಲಿಕ್ಕೂ ಕೂಡ ಒಂದು ರಿಟರ್ನ್ ರಿಸರ್ವೇಷನ್ ಟಿಕೆಟನ್ನು ಮಾಡಿಸಿಟ್ಟಿದ್ದೀವಿ. ಆದರೆ ಆ ರಿಟರ್ನ್ ರಿಸರ್ವೇಷನ್ ಮಾಡಿಸಿದಾಗ ಟ್ರೈನ್ನಲ್ಲಿ ಯಾವತ್ತೂ ನಮ್ಮದು ರಿಟರ್ನ್ ಜರ್ನಿ ಅಂತ ಡೇಟ್ ಗೊತ್ತಿರ್ತದೆ. ಆದರೆ ಈ ರಿಸರ್ವೇಷನ್ ಮಾಡಿಸಿದಾಗ ನಮಗೆ ರಿಟರ್ನ್ ಜರ್ನಿ ಡೇಟು ಗೊತ್ತಿರೋದಿಲ್ಲ. ಯಾವ ದಿನ ಯಾವ ಟೈಮಿಗೆ ಎಲ್ಲಿ ಬೇಕಾದರೂ ನಮ್ಮ ಮೃತ್ಯು ಬರಬಹುದು. ಅಂದರೆ ಯಾವ ದಿನ ಯಾವ ಟೈಮಿಗೆ ಎಲ್ಲಿ ಬೇಕಾದರೂ ಬರುವಂತಹ ಮೃತ್ಯುವನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಜನ್ಮದಿನವನ್ನು ಹೇಗೆ ಖುಷಿಯಿಂದ ಮಾಡಿದ್ವೋ, ಮದುವೆ ದಿನವನ್ನು ಹೇಗೆ ಖುಷಿಯಿಂದ ಮಾಡಿದ್ವೋ, ಹಾಗೆ ಮರಣದ ದಿನವನ್ನು ಕೂಡ ನಾವೇನು ಮಾಡಬೇಕು, ಅಷ್ಟೇ ಖುಷಿಯಿಂದ ಮಾಡಬೇಕು. ಆ ರೀತಿ ಯಾರು ಮಾಡ್ತಾರೆ ಅಂದರೆ ಶರಣರು ಮಾಡ್ತಾರೆ. ಮರಣದ ದಿನವನ್ನು ಕೂಡ ಅವರು ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಮೃತ್ಯುವಿನ ದಿನವನ್ನು ಖುಷಿಯಿಂದ ಆಚರಣೆ ಮಾಡಬೇಕು ಅನ್ನೋ ಇಚ್ಛೆ ನಮಗಿದ್ರೆ ನಾವು ಮೊದಲೇನು ಮಾಡಬೇಕು, ಎಲ್ಲ ಪಾಪಕರ್ಮಗಳಿಂದ ಮುಕ್ತರಾಗಬೇಕು. ಈ ಸೃಷ್ಟಿ ಅಂದರೆ ಒಂದು ಪ್ಲೇ ಗ್ರೌಂಡ್ ಇದ್ದಂತೆ, ಒಂದು ಕ್ರಿಕೆಟ್ ಆಟದ ಪ್ಲೇ ಗ್ರೌಂಡ್ ಅಂತಲೇ ತಗೊಳ್ರಿ. ಯಾವ ರೀತಿ ಕ್ರಿಕೆಟ್ ಆಟ ಆಡಬೇಕಾದ್ರೆ ಆಟ ಆಡುವಂತಹ ಪ್ರತಿಯೊಬ್ಬ ಕ್ರಿಕೆಟ್ ಆಟಗಾರನಿಗೆ ಆಡ್ತಾ ಇರ್ತಾನೆ, ಆದರೆ ಅವನಿಗೆ ಯಾವ ಬಾಲ್ ಲಾಸ್ಟ್ ಬಾಲ್ ಆಗಬಹುದು ಅನ್ನುವಂತಹ ಜ್ಞಾನ ಆಟ ಆಡಬೇಕಾದ್ರೆ ಇರೋದಿಲ್ಲ. ಆಟ ಆಡ್ತಾ ಯಾವ ಬಾಲ್ ಬೇಕಾದರೂ ಕ್ರಿಕೆಟ್ ಆಟದಲ್ಲಿ ಲಾಸ್ಟ್ ಬಾಲ್ ಆಗಬಹುದು. ಹಾಗೆ ಪಾತ್ರ ಮಾಡ್ತಾ ಇರುವಂತಹ ಈ ಸೃಷ್ಟಿ ನಾಟಕದ ಪಾತ್ರಧಾರಿಗಳಾದಂತಹ ನಮಗೆ ಯಾವ ದಿನ ಬೇಕಾದರೂ ನಮ್ಮದು ಮೃತ್ಯುವಿನ ದಿನ ಆಗಬಹುದು, ಯಾವ ದಿನ ಬೇಕಾದರೂ ನಮ್ಮದು ರಿಟರ್ನ್ ಹೋಗುವಂತಹ ದಿನ ಬರಬಹುದು. ಅಂದರೆ ಯಾವಾಗ ಬೇಕಾದರೂ ಆ ಮೃತ್ಯು ಬರಬಹುದು. ಆದರೆ ಆ ಮೃತ್ಯು ಬರೋದಕ್ಕಿಂತ ಮೊದಲು ನಾನೇನು ತಯಾರಿಯನ್ನು ಮಾಡ್ಕೊಳ್ಬೇಕು. ಯಾವ ರೀತಿ ಮದುವೆ ಟೈಮ್ ಬಂತಂದರೆ 3-4 ವರ್ಷ ತಯಾರಿ ಮಾಡ್ಕೊಳ್ತೀವಿ, ಮಗು ಹುಡ್ತದೆ ಅಂದರೆ 1 ವರ್ಷದಿಂದ ತಯಾರಿ ಮಾಡ್ಕೊಳ್ತೀವಿ. ಹಾಗೆ ಮೃತ್ಯುವಿಗೋಸ್ಕರ ನಾವು ಎಷ್ಟು ವರ್ಷಗಳಿಂದ ತಯಾರಿಯನ್ನು ಮಾಡ್ಕೊಳ್ತಿದ್ದೀವಿ. ಏನು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಇವತ್ತು ಜಗತ್ತಿನಲ್ಲಿ ಯಾವ ವ್ಯಕ್ತಿಗೂ ತನ್ನ ಮೃತ್ಯುಗೋಸ್ಕರ ಏನೂ ತಯಾರಿ ಮಾಡ್ಕೊಳ್ಳಿಕ್ಕೆ ಟೈಮೇ ಇಲ್ಲ. ಯಾಕೆ ಟೈಮ್ ಇಲ್ಲ ಅಂದರೆ ಪ್ರತಿಯೊಬ್ಬರು ಇಷ್ಟು ಬ್ಯುಸಿ ಆಗಿದ್ದಾರೆ, ಹಗಲು ರಾತ್ರಿ ದುಡಿಬೇಕು. ಆ ದುಡಿಯೋದ್ರಲ್ಲಿ ಎಷ್ಟು ಬ್ಯುಸಿ ಇದ್ದಾನೆ ಅಂದರೆ ವ್ಯಕ್ತಿ ಒಂದು ದಿನ ಅವನು ಎಲ್ಲ ದುಡಿದು ತನ್ನ ಶರೀರ ಬಿಟ್ಟು ಹೋಗಬೇಕಾದ್ರೆ ಹೋಗೋ ಟೈಮಿಗೆ ತಾನು ಏನೇನು ದುಡ್ದಿದ್ನೋ ಅದು ಯಾವುದೂ ತನ್ನ ಜೊತೆಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ತಾನು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ, ಎಷ್ಟೇ ಆಸ್ತಿ ಗಳಿಸಿದರೂ ಕೂಡ ಮತ್ತು ಅದನ್ನೆಲ್ಲ ಹೋಗೋ ಟೈಮಿಗೆ ಇಲ್ಲೇ ಬಿಟ್ಟು ಹೋಗಬೇಕಾಗ್ತದೆ. ನಮ್ಮ ಶರೀರವನ್ನೇ ನಮಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಇಲ್ಲಿಯ ಯಾವ ವಸ್ತುಗಳನ್ನು ಕೂಡ ನಾವು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ನಾವು ಹೋಗಬೇಕಾದ್ರೆ ಏನು ತೆಗೆದುಕೊಂಡು ಹೋಗಬೇಕೋ ಅದಕ್ಕೋಸ್ಕರ ನಾವು ಸ್ವಲ್ಪ ತಯಾರಿಯನ್ನು ನಡೆಸಬೇಕಾಗ್ತದೆ. ಹಾಗಿದ್ರೆ ನಾವು ತೆಗೆದುಕೊಂಡು ಹೋಗಬೇಕಾಗಿರೋದು ಯಾವುದನ್ನು, ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಂಡು ಹೋಗಬೇಕಾದಂಥದ್ದು ಪುಣ್ಯವನ್ನು. ಆದರೆ ಇವತ್ತು ಆ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಯಾವ ವ್ಯಕ್ತಿಗೂ ಸ್ವಲ್ಪನೂ ಟೈಮ್ ಇಲ್ಲವೇ ಇಲ್ಲ. ಎಲ್ರಿಗೂ ಟೈಮ್ ಇರೋದೆಲ್ಲ ಯಾವುದಕ್ಕೋಸ್ಕರ ಅಂದರೆ ದುಡಿಬೇಕು ಗಳಿಸ್ಬೇಕು. ಯಾವ ರೀತಿ ಮಗ್ನ ಆಗಿದ್ದಾನೆ ಇವತ್ತು ವ್ಯಕ್ತಿ. ಹಾಗಿದ್ರೆ ನಾವು ಜೊತೆಗೆ ಹೋಗಬೇಕಾದ್ರೆ ನಮ್ಮ ಜೀವನದಲ್ಲಿ ಇದನ್ನು ಏನಾದರೂ ಒಂದನ್ನಾದರೂ ತೆಗೆದುಕೊಂಡು ಹೋಗ್ತೀವ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಂದು ಊರಿನಲ್ಲಿ ಒಬ್ಬ ಶೇಟ್ ಇರ್ತಾನೆ.
ಇಷ್ಟು ಕಂಜೂಸ್ ಇರ್ತಾನೆ, ಯಾರಿಗೂ 1 ರೂಪಾಯಿಯನ್ನು ಕೂಡ ಅವನು ದಾನ ಮಾಡ್ತಾ ಇರೋದಿಲ್ಲ. ಬಹಳಷ್ಟು ಕೂಡಿಸಿಟ್ಟಿರ್ತಾನೆ, ಸಂಪಾದನೆ ಮಾಡ್ತಿರ್ತಾನೆ, ಕೂಡಿಸಿಟ್ಟಿರ್ತಾನೆ. ಈ ರೀತಿ ಕೂಡಿಸಿಡ್ತಾ ಇರುವಂತಹ ಶೇಟ್ ಅವನು ತನ್ನ ದೊಡ್ಡ ಬಿಲ್ಡಿಂಗ್ ಕೆಳಗಡೆ ಮತ್ತೆ ಒಂದು ಅಂಡರ್ಗ್ರೌಂಡ್ ಮಾಡಿರ್ತಾನೆ. ಆ ಅಂಡರ್ಗ್ರೌಂಡ್ ಒಳಗಡೆ ಬೇಕಾದಷ್ಟು ಸಂಪತ್ತು, ದನ ಎಲ್ಲ ಬಾಕ್ಸ್ನಲ್ಲಿ ತುಂಬಿಟ್ಟಿರ್ತಾನೆ, ವಜ್ರ ರತ್ನಗಳನ್ನು. ಆದರೆ ಮನೆಯಲ್ಲಿರೋರಿಗೂ ಕೂಡ ಯಾರಿಗೂ ಹೇಳೇ ಇರೋದಿಲ್ಲ, ನಾನು ಅಂಡರ್ಗ್ರೌಂಡ್ ಮಾಡಿದ್ದೀನಿ, ಅಲ್ಲಿ ಇಷ್ಟೆಲ್ಲ ವಜ್ರ ರತ್ನ ಮುತ್ತುಗಳನ್ನು ಇಟ್ಟಿದ್ದೀನಿ ಅನ್ನೋದನ್ನು ಕೂಡ ಯಾರಿಗೂ ಹೇಳೇ ಇರೋದಿಲ್ಲ. ಕೆಲವು ವರ್ಷಗಳ ನಂತರ ಅವನಿಗೂ ವಯಸ್ಸಾಗಿ ಅವನಿಗೆ 70-80 ವರ್ಷ ಆಗಿರ್ತದೆ. ಅವನಿಗೆ ಒಂದು ದಿನ ರಾತ್ರಿ ಮಲಗಿದಾಗ ಇದ್ದಕ್ಕಿದ್ದಂಗೆ ಆ ಎಲ್ಲ ಆಭರಣಗಳ ನೆನಪಾಗ್ಬಿಡ್ತದೆ. ತಾನು ಅಂಡರ್ಗ್ರೌಂಡ್ನಲ್ಲಿ ಇಟ್ಟಂತಹ ದನದ ನೆನಪಾಗ್ಬಿಡ್ತದೆ. ನೆನಪಾದ ತಕ್ಷಣ ಅದನ್ನು ಹೋಗಿ ನೋಡಬೇಕು ಅಂತ ಇಚ್ಛೆಯಲ್ಲಿ ರಾತ್ರಿ 1 ಗಂಟೆ ಟೈಮಿಗೆ ಎಲ್ಲರೂ ಮಲಗಿರ್ಬೇಕಾದ್ರೆ ಒಂದು ಕ್ಯಾಂಡಲ್ ಹಚ್ಕೊಂಡು ಅವನು ಹೋಗಿ ಅಂಡರ್ಗ್ರೌಂಡ್ನಲ್ಲಿರೋ ಬಾಗಿಲನ್ನು ತೆಗಿತಾನೆ. ಬಾಗಿಲು ತೆಗೆದು ಒಳಗಡೆ ಹೋಗ್ತಾನೆ, ಹೊರಗಡೆಯಿಂದ ಲಾಕ್ ಮಾಡ್ಕೊಳ್ತಾನೆ, ಒಳಗಡೆ ಹೋಗ್ತಾನೆ. ಅಲ್ಲಿರುವಂತಹ ಮುತ್ತು ರತ್ನ ಎಲ್ಲ ನೋಡ್ತಾ ಖುಷಿ ಪಡ್ತಾನೆ ಇರ್ತಾನೆ. ಎಷ್ಟೆಲ್ಲ ಸಂಪತ್ತಿದೆ, ಎಷ್ಟು ಮುತ್ತು ರತ್ನ ಇದೆ ನಂದು ಅಂತ ಖುಷಿ ಪಡ್ತಾ ಆ ವ್ಯಕ್ತಿ ಆ ಮುತ್ತು ರತ್ನಗಳನ್ನು ನೋಡ್ತಾ ಇಷ್ಟು ಮಗ್ನ ಆಗ್ಬಿಡ್ತಾನೆ. ಅವನಿಗೆ ಟೈಮ್ ಹೋಗಿದ್ದು ಗೊತ್ತೇ ಆಗೋದಿಲ್ಲ. 1 ಗಂಟೆ ಇದ್ದಿದ್ದು 2 ಗಂಟೆ 3 ಗಂಟೆ ಆಗ್ಬಿಡ್ತದೆ. ಕೊನೆಗೆ ಅವನಿಗೆ ಇದ್ದಕ್ಕಿದ್ದಂಗೆ ಹೊರಗೆ ಹೋಗಬೇಕು ಅಂತ ಹೇಳಿ ವಿಚಾರ ಬರ್ತದೆ. ಅಷ್ಟೊತ್ತಿಗೆ ಲೈಟ್ ಕೂಡ ಹೋಗ್ತದೆ. ತಾನೇನು ಕ್ಯಾಂಡ್ಲು ತಂದಿದ್ನೋ ಆ ಕ್ಯಾಂಡ್ಲು ಕೂಡ ಹೋಗ್ಬಿಟ್ಟಿರ್ತದೆ. ಈಗ ಹೇಗೆ ಹೊರಗಡೆ ಹೋಗೋದು? ಆ ಬಾಗಿಲ ಹತ್ರ ಬರ್ತಾನೆ, ಆ ಬಾಗಿಲು ಚಿಲ್ಕ ತೆಗಿಬೇಕು ಅಂತ ಇಷ್ಟು ಪ್ರಯತ್ನ ಪಡ್ತಾನೆ. ಏನು ಮಾಡಿದ್ರು ಅವನಿಗೆ ಬಾಗಿಲು ಮಾತ್ರ ಓಪನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಮೊದಲೇ ವಯಸ್ಸಾಗಿರ್ತದೆ, ಆ ಬಾಗಿಲು ಇಷ್ಟು ಟೈಟ್ ಆಗಿ ಕುತ್ಕೊಂಡಿರ್ತದೆ, ಅವನಿಗೆ ಕತ್ಲಲ್ಲಿ ಆ ಬಾಗಿಲು ಸರಿಯಾಗಿ ಕಾಣೋದಿಲ್ಲ, ಅದನ್ನು ಓಪನ್ ಮಾಡಲಿಕ್ಕೂ ಅವನಿಗೆ ಬರೋದೇ ಇಲ್ಲ. ಎಷ್ಟು ಹೊತ್ತು ಪ್ರಯತ್ನ ಪಟ್ಟು ಆ ವ್ಯಕ್ತಿ ಸಾಕಾಗಿ ಮತ್ತೆ ಹೋಗ್ತಾನೆ. ಅದೇ ಚೇರ್ ಮೇಲೆ ಸುಮ್ಮನೆ ಕುತ್ಕೊಳ್ತಾನೆ. ಅಲ್ಲಿ ಮುತ್ತು ರತ್ನ ಇರುವಂತಹ ಒಂದು ಚೇರ್ ಮೇಲೆ ಕುತ್ಕೊಂಡು ಆ ಮುತ್ತು ರತ್ನಗಳನ್ನು ಮತ್ತೆ ಕೈಯಲ್ಲಿ ಹಿಡ್ಕೊಂಡು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ್ನೇ ಕೈಯಲ್ಲಿ ಹಿಡ್ಕೊಂಡು ಕುತ್ಕೊಂಡಿರ್ತಾನೆ. ಹೀಗೆ ಬೆಳಗ್ಗೆ ಆಗ್ತದೆ. ಬೆಳಗ್ಗೆ ಆದಾಗ ಮನೆಯವರೆಲ್ಲ ಹೇಳ್ತಾರೆ, ಎದ್ದು ನೋಡ್ತಾರೆ, ಮನೆ ಮಾಲೀಕ ಇಲ್ಲವೇ ಇಲ್ಲ, ಎಲ್ಲಿ ಹೋದ ಮನೆ ಮಾಲೀಕ ಅಂತ ಮನೆಯೆಲ್ಲ ಹುಡುಕ್ತಾರೆ. ಅವ್ರಿಗೆ ಇವನು ಅಂಡರ್ಗ್ರೌಂಡ್ ಮಾಡಿದ್ದೂ ಗೊತ್ತಿಲ್ಲ, ಅದರೊಳಗಡೆ ಸಂಪತ್ತಿಟ್ಟಿದ್ದು ಗೊತ್ತೇ ಇಲ್ಲ. ಇವನನ್ನ ಊರು ತುಂಬ ಹುಡುಕಿ ಬರ್ತಾರೆ. ಊರಲ್ಲೆಲ್ಲ ಹುಡುಕಿದ್ರು, ಮನೆಯಲ್ಲಿ ಹುಡುಕಿದ್ರು, ಅವನು ಎಲ್ಲಿ ಹೋದ ಅಂತ ಯಾರಿಗೂ ಸುಳುವೇ ಸಿಗೋದಿಲ್ಲ. ಕೊನೆಗೆ ಎಲ್ಲೋ ಹೋದ್ರು ನಮ್ಮ ತಂದೆ ಅಂತ ತಿಳ್ಕೊಂಡು ಅವರು ಕೆಲವು ದಿನ ಹುಡುಕಿ ಸುಮ್ಮನಾಗ್ಬಿಡ್ತಾರೆ. ಒಂದು 10-20 ವರ್ಷ ಕಳೆದ ಮೇಲೆ ಅವರು ಬೇರೆ ಊರಿಗೆ ಹೋಗೋಣ ಅಂತ ತಾವಿರುವಂತಹ ಮನೆಯನ್ನೇ ಮಾರ್ತಾರೆ, ಬೇರೆ ಊರಿಗೆ ಹೋಗ್ಬಿಡ್ತಾರೆ. ಈ ರೂಮ್ ಒಳಗಡೆ ಏನು ಸಿಕ್ಕಾಕೊಂಡಿದ್ದ ಆ ವಯಸ್ಸಾದಂತಹ ಮುದುಕ 1 ದಿನ 2 ದಿನ ಆ ರೂಮ್ನಲ್ಲಿದ್ದು ಅಲ್ಲೇ ಅವನು ಸತ್ತೋಗ್ಬಿಟ್ಟಿರ್ತಾನೆ. ಮನೇಲಿರೋರಿಗೆ ಯಾರಿಗೂ ಅವನು ಒಳಗಡೆ ಸತ್ತೋಗಿದ್ದಾನೆ ಅನ್ನೋದು ಗೊತ್ತೇ ಇಲ್ಲ. ಇವರು ಮನೆನೂ ಮಾರಿದ್ರು, ಬೇರೆ ಊರಿಗೂ ಹೋದ್ರು. ಯಾವ ಬೇರೆ ವ್ಯಕ್ತಿ ಆ ಮನೆಯನ್ನು ಖರೀದಿ ಮಾಡಿದ್ನೋ ಆ ವ್ಯಕ್ತಿ ಆ ಮನೆಯನ್ನು ಬಿಡಿಸಿ ಹೊಸ ಮನೆ ಕಟ್ಟೋಣ ಅಂತ ಅವನು ಆ ಮನೆ ಬಿಡಿಸ್ತಾ ಇರ್ತಾನೆ. ಬಿಡಿಸ್ಬೇಕಾದಾಗ ಅವನಿಗೆ ಅಂಡರ್ಗ್ರೌಂಡ್ ಕಾಣಿಸ್ತದೆ. ಆ ಅಂಡರ್ಗ್ರೌಂಡ್ ಕಾಣಿಸಿದ ತಕ್ಷಣ ಅದರಲ್ಲೊಂದು ಬಾಗಿಲು ಕಾಣಿಸ್ತದೆ. ಆ ಬಾಗಿಲನ್ನು ಓಪನ್ ಮಾಡಿ ಅವನು ಒಳಗಡೆ ಹೋಗಿ ನೋಡ್ತಾನೆ. ಅಲ್ಲಿ ಒಂದು ಶವ ಅಸ್ಥಿ ಪಂಜರ ಕುತ್ಕೊಂಡಿರ್ತದೆ. ಆ ಅಸ್ಥಿ ಪಂಜರದ ಕೈ ತುಂಬ ಮುತ್ತು ರತ್ನ ಎಲ್ಲ ಹಿಡ್ಕೊಂಡಿರ್ತದೆ. ಕೆಳಗಡೆ ನೋಡ್ತಾನೆ, ಬಾಕ್ಸ್ ತುಂಬ ಮುತ್ತು ರತ್ನಗಳೆಲ್ಲ ತುಂಬಿರ್ತದೆ. ನೋಡಿ ಇಷ್ಟು ಖುಷಿ ಆಗ್ಬಿಡ್ತದೆ ಅವನಿಗೆ. ಎಂಥ ದೊಡ್ಡ ನಿಧಿನೇ ಸಿಕ್ಬಿಡ್ತು, ಬೇಕಾದಷ್ಟು ಸಂಪತ್ತು ಸಿಕ್ಬಿಡ್ತು ಅಂತ ಹೇಳಿ ಬಹಳ ಖುಷಿಯಿಂದ ಇವನು ಒಂದೊಂದು ಮುತ್ತು ರತ್ನ ನೋಡ್ತಾ ಹಾಗೆ ಮಗ್ನನಾಗಿ ನಿಂತುಬಿಡ್ತಾನೆ. ಆವಾಗ ಅಲ್ಲಿರುವಂತಹ ಮುತ್ತು ರತ್ನ ಆಭರಣ ವಜ್ರಗಳು ಮಾತಾಡ್ಕೊಳ್ತದೆ, ಅವನ ಸರದಿ ಮುಗೀತು, ಅವನು ಹೋದ, ಈಗ ನಿನ್ನ ಸರದಿ ಬಂದಿದೆ, ನೀನು ಬಾ, ಒಂದಿನ ನೀನು ಹೋಗ್ತೀಯ, ಆದ್ರೆ ನಾವಿಲ್ಲೇ ಇರ್ತೀವಿ, ನಿಮ್ಮನ್ನು ಕಳಿಸ್ತಿರ್ತೀವಿ, ನಿಮ್ಮಂಥವ್ರು 10 ಜನ ಬರ್ತಿರ್ತಾರೆ, ಬಂದವರು ನಮ್ಮನ್ನು ನೋಡಿ ಮಗ್ನ ಆಗ್ತಾರೆ ಮತ್ತು ಬಿಟ್ಟು ಹೋಗ್ತಾರೆ ಅಂತ ಮುತ್ತು ರತ್ನಗಳು ಮಾತಾಡ್ಕೊಳ್ತದೆ. ಅಂದರೆ ಇವತ್ತು ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದ್ರಲ್ಲಿ ಇಷ್ಟು ಮಗ್ನ ಆಗಿದ್ದಾನೆ, ಅವನಿಗೆ ಒಂದು ದಿನ ನಾನು ಹೋದರೂ ಇದು ಯಾವುದು ನನ್ನ ಜೊತೆಗೆ ಬರೋದಿಲ್ಲ ಅನ್ನೋದು ಗೊತ್ತೇ ಆಗೋದಿಲ್ಲ. ಆ ವಯಸ್ಸಾದಂತಹ ಮುದುಕ ಎಷ್ಟೆಲ್ಲ ಸಂಪಾದನೆ ಮಾಡಿದ್ದ ನಿಜ, ಆದ್ರೆ ಅವನ್ನೆಲ್ಲ ಬಿಟ್ಟು ಹೋಗಬೇಕಾದ್ರೆ ಕೈಯಲ್ಲೇ ಇಟ್ಕೊಂಡಿದ್ದಾನೆ ಮುತ್ತು ರತ್ನಗಳನ್ನು. ಆದ್ರೆ ಅವು ಯಾವುದೋ ಅವನ ಜೊತೆಗೆ ಹೋಗಲೇ ಇಲ್ಲ. ಅದು ಯಾವುದೋ ಅವನ ಜೊತೆಗೆ ಹೋಗಲಿಲ್ಲ ಅಂದಮೇಲೆ ನನ್ನ ಜೊತೆಗೆ ನಿಜವಾಗ್ಲೂ ಬರುವಂಥದ್ದು ಯಾವುದು? ನಾನು ಸಂಪಾದನೆ ಮಾಡಿದ ಸಂಪತ್ತು ಬರೋದಿಲ್ಲ, ನನ್ನ ಮನೆನೂ ಬರೋದಿಲ್ಲ, ಅವ್ರ ಸಂಬಂಧಿಗಳು 1 ದಿನ ಹುಡುಕಿದ್ರು, 2 ದಿನ ಹುಡುಕಿದ್ರು, ಕೊನೆಗೆ ಸುಮ್ಮನಾಗ್ಬಿಟ್ರು. ಸಂಬಂಧಿಗಳು ಅವನ ಹಿಂದೆ ಹೋಗಲಿಲ್ಲ, ಸಂಪತ್ತು ಅವನ ಹಿಂದೆ ಹೋಗಲಿಲ್ಲ, ಆ ಮನೆ ಕೂಡ ಅವನ ಹಿಂದೆ ಹೋಗಲಿಲ್ಲ, ಯಾವುದೂ ಹೋಗಲಿಲ್ಲ. ಹಾಗಿದ್ರೆ ಅವನ ಹಿಂದೆ ಹೋಗುವಂಥದ್ದು ಯಾವುದು? ಕೇವಲ ಅವನು ಬದುಕಿರಬೇಕಾದ್ರೆ ಏನು ಪಾಪ ಮತ್ತು
ಪುಣ್ಯವನ್ನು ಮಾಡಿರ್ತಾನೆ, ಎಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿರ್ತಾನೆ, ಎಷ್ಟು ಜನರಿಗೆ ಸುಖವನ್ನು ಕೊಟ್ಟಿರ್ತಾನೆ, ಎಷ್ಟು ಜನರಿಗೆ ಶಾಂತಿಯನ್ನು ಕೊಟ್ಟಿರ್ತಾನೆ, ಅದು ಮಾತ್ರ ಅವನ ಹಿಂದೆ ಹೋಗ್ತದೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಅಂತಹ ಸುಖ ಶಾಂತಿಯನ್ನು ಸಂಪಾದನೆ ಮಾಡಬೇಕು, ಅಂತಹ ಪ್ರಾಪ್ತಿಯನ್ನು ಮಾಡ್ಕೊಳ್ಬೇಕು, ಅಂತಹ ಪುಣ್ಯವನ್ನು ಜಮಾ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಗಮನ ಯಾವುದ್ರ ಕಡೆ ಇರಬೇಕು? ಈ ಸ್ಥೂಲವಾದ ಸಂಪಾದನೆಯ ಜೊತೆಗೆ ನಾನು ಸೂಕ್ಷ್ಮವಾಗಿ ಆತ್ಮದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಬೇಕು. ಎಷ್ಟೆಷ್ಟು ನಾನು ಆತ್ಮದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ತೀನೋ ಅಷ್ಟಷ್ಟು ನನಗೆ ಮೃತ್ಯುವಿನ ಭಯ ಕಡಿಮೆ ಆಗ್ಬಿಡ್ತದೆ. ಒಂದು ವೇಳೆ ನನಗೆ ಆತ್ಮದಲ್ಲಿ ಪುಣ್ಯದ ಕೊರತೆ ಇತ್ತು ಅಂದರೆ ನಾನು ಅಂತಿಮ ಶ್ವಾಸದವರೆಗೂ ಮೃತ್ಯುವಿಗೋಸ್ಕರ ಏನು ಮಾಡ್ತಾ ಇರ್ತೀನಿ? ಭಯ ಪಡ್ತಾನೆ ಇರ್ತೀನಿ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ತಂದೊಂದು ಬರೀ ಒಂದು ಬೆರಳು ಕಟ್ಟಾದ್ರೆ ಸಾಕು, ಒಂದು ಸ್ವಲ್ಪ ಏನಾದರೂ ಕೈದ್ರೆ ಸಾಕು, ಎಷ್ಟು ಅದ್ರ ಕಡೆ ಗಮನ ಕೊಡ್ತಿರ್ತಾನೆ. ಬಾರಿಗೂ ನನ್ನ ಬೆರಳಿಗೆ ಹೀಗಾಯ್ತು, ನನ್ನ ಕೈಗೆ ಹೀಗಾಯ್ತು ಅಂತ ನೋಡ್ಕೊಂಡು ದುಃಖ ಪಡ್ತಾ ಇರ್ತಾನೆ. ಬರೀ ಕೈ ಬೆರಳಿಗೆ ಆ ರೀತಿ ಆದ್ರೆ ಮನುಷ್ಯನಿಗೆ ಸಹನೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ತನ್ನ ಇಡೀ ದೇಹ ಹೋಗ್ತಾ ಇದೆ ಅಂತ ವ್ಯಕ್ತಿಗೆ ಗೊತ್ತಾದಾಗ ಅದನ್ನು ಕೂಡ ಅವನು ಸಹನೆ ಮಾಡೋದಿಲ್ಲ. ಯಾವ ವ್ಯಕ್ತಿ ಸಹನೆ ಮಾಡೋದಿಲ್ಲ ಅಂದರೆ ಯಾರು ಸ್ವಯಂವನ್ನ ದೇಹ ಅಂತ ತಿಳ್ಕೊಂಡಿರ್ತಾರೋ ಅವರು ಮೃತ್ಯುವನ್ನ ಇಷ್ಟಪಡೋದಿಲ್ಲ. ಹೀಗೆ ಇರಬೇಕು, ನಾನು ಸದಾ ಕಾಲಕ್ಕೂ ಇರಬೇಕು ಅಂತ ಹೇಳಿ ಇಷ್ಟಪಡ್ತಾ ಇರ್ತಾರೆ. ಅಂದರೆ ನಾವು ಮೃತ್ಯುವಿನ ಭಯದಿಂದ ಮುಕ್ತರಾಗಬೇಕು ಅಂದರೆ ಮೊದಲನೇದಾಗಿ ನಾವು ಆತ್ಮಜ್ಞಾನಿಗಳು ಆಗಬೇಕು. ಅಂದರೆ ನಾವು ಇದನ್ನು ನೆನಪಿಟ್ಕೊಳ್ಬೇಕು, ನಾನು ಆತ್ಮನೂ ಅವಿನಾಶಿ, ನನ್ನ ಎದುರುಗಡೆ ಇರುವಂತಹ ಆತ್ಮ ಕೂಡ ಅವಿನಾಶಿಯಾಗಿದೆ. ನಾನು ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ, ಎದುರುಗಡೆ ಇರುವಂಥವರು ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿರೋ ಯಾವ ಆತ್ಮರದು ಅಂತ್ಯ ಆಗೋದಿಲ್ಲ ಅಂದಮೇಲೆ ನಾನು ಯಾವ ಆತ್ಮರನ್ನು ನೋಡಿನೂ ಭಯ ಪಡುವಂಥದ್ದು ಆಗಲಿ ಅಥವಾ ದುಃಖ ಪಡುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ನನ್ನ ಜೀವನದಲ್ಲಿ ಸದಾ ಕಾಲಕ್ಕೂ ನನಗೆ ಈ ಮಾತು ನೆನಪಿರಬೇಕು, ಇಲ್ಲಿ ಯಾರೂ ಪರ್ಮನೆಂಟ್ ಆಗಿರೋದು ಇಲ್ಲ, ಯಾರು ಏನನ್ನ ಕಳ್ಕೊಂಡು ಹೋಗೋದು ಇಲ್ಲ. ಅಂದರೆ ಆತ್ಮರಾಗಿ ಬಂದಿದ್ವಿ ಮತ್ತೆ ಆತ್ಮರಾಗಿ ಹೋಗ್ತೀವಿ ಅಂತ ನೆನಪಿತ್ತು ಅಂದರೆ ನಮಗೆ ಯಾವ ಕಾರಣಕ್ಕೂ ಮೃತ್ಯು ಭಯ ಅಂತ ಹೇಳಿ ಅನುಭವ ಆಗೋದಿಲ್ಲ. ಅದ್ರ ಜೊತೆಗೆ ನಾವು ಮೃತ್ಯುವಿನ ಭಯದಿಂದ ಮುಕ್ತರಾಗಬೇಕು ಅಂದರೆ ಬೇರೆಯವ್ರ ಮೇಲೆ ನಮಗಿರುವಂತಹ ಮೋಹವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಅಂದರೆ ಇವತ್ತು ವ್ಯಕ್ತಿಗೆ ತನ್ನ ಪ್ರೀತಿಯ ಸಂಬಂಧಿಗಳನ್ನು ಎಲ್ಲಿ ಕಳ್ಕೊಳ್ತೀನೋ ಏನು, ಇವ್ರು ನನಗೆ ಬಹಳ ಬೇಕಾದವರು, ಇವ್ರ ಮೇಲೆ ನನಗೆ ಬಹಳ ಪ್ರೀತಿ ಇದೆ, ಇವರು ಸದಾ ನನ್ನ ಜೊತೆಗೇನೆ ಇರಬೇಕು, ಇವ್ರನ್ನ ಒಂದು ಸೆಕೆಂಡ್ ಕೂಡ ನಾನು ಕಳ್ಕೊಳ್ಬಾರ್ದು ಅಂತ ಹೇಳಿ ಕೆಲವ್ರನ್ನ ನೋಡಿ ಇಷ್ಟು ಅತಿಯಾದ ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ, ಮೋಹವನ್ನು ಇಟ್ಕೊಂಡಿರ್ತಾರೆ. ಅವ್ರಿಗೆ ಏನಾದರೂ ಆಯಿತು ಅಂದರೆ ಇವ್ರಿಗೆ ಅದನ್ನು ಸಹನೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಆ ನಂತರ ಅವ್ರೇನಾದರೂ ಸತ್ತು ಹೋದ್ರು, ಅವ್ರಿಗೆ ಏನಾದರೂ ಆಯಿತು ಅಂದರೆ ಇವರು ಎಷ್ಟೋ ವರ್ಷಗಳವರೆಗೆ ದುಃಖ ಪಡ್ತಾನೆ ಇರ್ತಾರೆ. ಆದರೆ ನಮ್ಮ ಜೀವನದಲ್ಲಿ ಯಾರ್ದಾದ್ರೂ ಮೃತ್ಯು ಆಯಿತು ಅಂದರೆ ಅವರ ಮೃತ್ಯುವನ್ನು ನೋಡಿ ನಾವು ಬಹಳ ಸಮಯದವರೆಗೆ ದುಃಖ ಪಡ್ತಾ ಇದ್ವಿ ಅಂದರೆ ಆ ಆತ್ಮ ಕೂಡ ನಮ್ಮ ಬಂಧನದಲ್ಲಿ ಸಿಕ್ಕಾಕೊಂಡು ದುಃಖದ ಅನುಭವವನ್ನು ಮಾಡ್ತಾ ಇರ್ತದೆ. ಅಂದರೆ ಮೃತ್ಯುವಿನ ಭಯದಿಂದ ನಾವು ಮುಕ್ತರಾಗೋದಷ್ಟೇ ಅಲ್ಲ, ಯಾರಾದರೂ ಹೋದ್ರು ಅಂದರೆ ಅವ್ರನ್ನ ನೋಡಿ ನಾವು ದುಃಖ ಪಡ್ತಾ ಕೂತ್ಕೊಳ್ಬಾರ್ದು. ಅಂದರೆ ಯಾವ ಆತ್ಮಗಳು ಶರೀರವನ್ನು ತ್ಯಾಗ ಮಾಡ್ತಾರೋ ಅವ್ರನ್ನ ಖುಷಿಯಿಂದ ಕಳಿಸ್ಬೇಕು, ಅವರಿಗೆ ಶಾಂತಿಯನ್ನು ದಾನ ಮಾಡಬೇಕು. ಅದನ್ನು ಬಿಟ್ಟು ನಾವು ಇವ್ರು ಹೋದ್ರಲ್ಲ ಅಂತ ನಾವು ದುಃಖ ಪಡ್ತಾ ಇದ್ರೆ ನಮ್ಮ ನೆನಪೇ ಆತ್ಮಕ್ಕೆ ಒಂದು ಬಂಧನ ಆಗ್ತದೆ. ಅವ್ರಿಗೆ ಇನ್ನೂ ಒಂದು ಕಡೆ ಜನ್ಮ ಪಡ್ಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ. ಅವರು ಮತ್ತೆ ನಮ್ಮ ಸುತ್ತನೇ ಸುತ್ತಾ ಇರಬೇಕಾಗ್ತದೆ. ನಮ್ಮ ದುಃಖವನ್ನು ನೋಡಿ ಅವರು ಕೂಡ ಏನಾಗ್ತಾ ಇರ್ತಾರೆ, ದುಃಖಿತರಾಗ್ತಾ ಇರ್ತಾರೆ. ಅದಕ್ಕೋಸ್ಕರ ನಮಗೆ ಯಾರ್ದಾದ್ರ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಅನ್ನೋದೇ ನಿಜ. ಆದರೆ ನಾವು ಅವ್ರು ಹೋದ ತಕ್ಷಣ ದುಃಖ ಪಡೋದ್ರ ಬದಲು ನಾವು ಅವರಿಗೆ ಶಾಂತಿಯನ್ನು ದಾನ ಮಾಡೋದನ್ನು ನಮ್ಮ ಜೀವನದಲ್ಲಿ ಕಲಿಬೇಕು. ಯಾವ ರೀತಿ ಉದಾಹರಣೆಗೆ ಹೇಳಬೇಕು ಅಂದರೆ, ಒಮ್ಮೆ ಒಬ್ಬ ತಾಯಿ ಮಗುವನ್ನು ಬಹಳ ಪ್ರೀತಿಯಿಂದ ಬೆಳೆಸ್ತಾ ಇರ್ತಾಳೆ, ಪ್ರೀತಿಯಿಂದ ಸಾಕ್ತಾ ಇರ್ತಾಳೆ. ಆ ಪ್ರೀತಿಯಿಂದ ಏನು ಮಗುವನ್ನು ಸಾಕ್ತಾ ಇರ್ತಾಳೋ ತಾಯಿ, ಸ್ವಲ್ಪ ದಿನದ ನಂತರ ಅವಳಿಗೆ ಇದ್ದಕ್ಕಿದ್ದಂಗೆ ಏನೋ ಕಾಯಿಲೆ ಬರ್ತದೆ. ಆ ಕಾಯಿಲೆಯಲ್ಲಿ ಅಚಾನಕ್ಕಾಗಿ ಅವಳದು ಮೃತ್ಯು ಆಗ್ತದೆ. ಈ ಮಗುವಿಗೆ ತನ್ನ ತಾಯಿಯನ್ನು ಕಳ್ಕೊಂಡಲ್ಲ ಅನ್ನುವಂತಹ ದುಃಖ. ಹಗಲು ರಾತ್ರಿ ಆ ಮಗು ದುಃಖ ಪಡ್ತಾನೆ ಇರ್ತದೆ. ಹಗಲು ರಾತ್ರಿ ದುಃಖ ಪಡ್ತಾ ಆ ಮಗು ಅಳ್ತಿರ್ತದೆ. ಬೇರೆ ಯಾವುದ್ರ ಕಡೆನೂ ಗಮನ ಇಲ್ಲ, ಬರೀ ಅಳೋದೊಂದೇ ಮಾಡ್ತಾ ಇರ್ತದೆ ಆ ಮಗು. ಕೊನೆಗೆ ಕೆಲವು ದಿನಗಳ ನಂತರ ಒಮ್ಮೆ ಆ ತಾಯಿ ಆ ಮಗುವಿನ ಕನಸಿನಲ್ಲಿ ಕಾಣಿಸ್ಕೊಳ್ತಾಳೆ. ಆ ಮಗುವಿನ ಕನಸಿನಲ್ಲಿ ಕಾಣಿಸ್ಕೊಂಡಾಗ ಆ ತಾಯಿ ಏನು ಓಡಾಡ್ತಾ ಇರ್ತಾಳೆ ಕನಸಿನಲ್ಲಿ, ಆ ತಾಯಿ ಜೊತೆಗೆ ಅನೇಕ ತಾಯಂದಿರು ಓಡಾಡ್ತಾ ಇರ್ತಾರೆ, ಅನೇಕ ಮಾತೆಯರು ಓಡಾಡ್ತಾ ಇರ್ತಾರೆ. ಅವರೆಲ್ಲ ಬಹಳ ನಗ್ತಾ ಖುಷಿಯಿಂದ ಆ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಫರಿಷ್ಠಗಳು ಹೋದಂತೆ, ಸೂಕ್ಷ್ಮ ದೇವತೆಗಳು ಹೋದಂತೆ ಹೋಗ್ತಾ ಇರ್ತಾರೆ. ಆದರೆ ಇವ್ರ ತಾಯಿ ಮಾತ್ರ ಒಂದು ಕಪ್ಪು ಬಟ್ಟೆಯನ್ನು ಹಾಕ್ಕೊಂಡು ತಲೆ ಮೇಲೆ ಒಂದು ಮಡಿಕೆಯನ್ನು ಇಟ್ಕೊಂಡು ದುಃಖ ಪಡ್ತಾ ಅಳ್ತಾ ಹೋಗ್ತಾ ಇರ್ತಾಳೆ. ಆ ದೃಶ್ಯ ಈ ಮಗುವಿಗೆ ಕಾಣಿಸ್ತದೆ. ಈ ಮಗು ತನ್ನ ತಾಯಿ ಅಳುವಂತಹ ದೃಶ್ಯ ನೋಡಿ, ಕಪ್ಪು ಡ್ರೆಸ್ ಹಾಕೊಂಡಿದ್ ನೋಡಿ, ಮಡಿಕೆ ಇಟ್ಕೊಂಡಿದ್ ನೋಡಿ, ಮತ್ತು ಈ ಮಗುವಿಗೆ ಇನ್ನೂ
ಯಾಕೆ ಇಂತಹ ಪರಿಸ್ಥಿತಿ ಬಂತು ಅಂತ ಮತ್ತೆ ಜಾಸ್ತಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಆ ಮಗು. ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆ ಮಗುವಿಗೆ ಇಡೀ ದಿನ ವಿಚಾರ ನಡೀತದೆ, ನಮ್ಮ ತಾಯಿಗೆ ಯಾಕೆ ಅಂತಹ ಪರಿಸ್ಥಿತಿ ಬಂದಿದೆ, ನಮ್ಮ ತಾಯಿ ಯಾಕೆ ಆ ರೀತಿ ದುಃಖ ಪಡ್ತಾ ಇದ್ದಾಳೆ ಅಂತ ಅಳ್ತಾ ಇರ್ತದೆ. ನೆಕ್ಸ್ಟ್ ಡೇ ಮತ್ತೆ ಆ ಮಗುವಿಗೆ ಕನಸು ಕಾಣಿಸ್ತದೆ. ಆ ಕನಸಿನಲ್ಲಿ ಮತ್ತೆ ತಾಯಿ ಕಪ್ಪು ಡ್ರೆಸ್ ಹಾಕೊಂಡು ತಲೆ ಮೇಲೆ ಮಡಕೆ ಹಿಡ್ಕೊಂಡು ಅಳ್ತಾ ಬರ್ತಿರ್ತಾರೆ. ಉಳಿದವರೆಲ್ಲ ಖುಷಿಯಿಂದ ವೈಟ್ ಡ್ರೆಸ್ನಲ್ಲಿ ಸೂಕ್ಷ್ಮ ದೇವತೆಗಳಂತೆ ಹೋಗ್ತಾ ಇರ್ತಾರೆ. ಅವಾಗ ಆ ಮಗು ಧೈರ್ಯ ಮಾಡೋ ತಾಯಿ ಕೇಳೇ ಬಿಡ್ತದೆ. ಅವರೆಲ್ಲ ಎಷ್ಟು ಖುಷಿಯಿಂದ ವೈಟ್ ಡ್ರೆಸ್ ಹಾಕೊಂಡು ಅಡ್ಡಾಡ್ತಾ ಇದ್ದಾರೆ, ನೀನು ಮಾತ್ರ ಯಾಕೆ ಈ ರೀತಿ ಕಪ್ಪು ಡ್ರೆಸ್ ಹಾಕೊಂಡು ತಲೆ ಮೇಲೆ ಮಡಕೆ ಇಟ್ಕೊಂಡು ಅಳ್ತಾ ಇದ್ದೀಯಾ ಅಂತ ಹೇಳಿ ಕೇಳ್ತದೆ. ಕೇಳಿದ ತಕ್ಷಣ ಆ ತಾಯಿ ಹೇಳ್ತಾಳೆ, ನಾನು ಅವ್ರಂಗೆ ಇರಬೇಕು ಅಂದ್ಕೊಳ್ತೀನಿ, ವೈಟ್ ಡ್ರೆಸ್ ಹಾಕೊಂಡು ಅಡ್ಡಾಡಬೇಕು ಅಂದ್ಕೊಳ್ತೀನಿ, ಖುಷಿಯಿಂದ ಇರಬೇಕು ಅಂದ್ಕೊಳ್ತೀನಿ, ಆದರೆ ನನ್ನನ್ನು ನೆನಪು ಮಾಡ್ಕೊಂಡು ನೀನು ಇಲ್ಲೇನು ದುಃಖ ಪಡ್ತಿರ್ತೀಯಲ್ಲ, ಆ ಕಣ್ಣೀರುಗಳು ಬಂದು ಈ ಮಡಕೆ ಒಳಗಡೆ ಬೀಳ್ತಾ ಇರ್ತದೆ. ಈ ಮಡಕೆಯನ್ನು ನಾನು ಕೆಳಗಿಳಿಸ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ, ಇಳಿಸ್ಬೇಕು ಅನ್ನೋದ್ರಲ್ಲಿ ಮತ್ತೆ ಕಣ್ಣೀರು ಬಂದು ನಿಂದು ಬೀಳ್ತದೆ. ಆ ಮಡಕೆ ಸದಾ ಕಾಲಕ್ಕೂ ನನ್ನ ತಲೆ ಮೇಲೆ ಇದೆ. ಆ ಮಡಕೆಯನ್ನು ಇಳಿಸಿ ನಾನು ಅವರಂತೆ ವೈಟ್ ಡ್ರೆಸ್ ಹಾಕೊಂಡು ಅಡ್ಡಾಡಬೇಕು ಅಂದರೆ ನೀನು ಅಳೋದನ್ನು ನಿಲ್ಲಿಸ್ಬೇಕು. ನೀನು ಎಲ್ಲಿವರೆಗೆ ಅಳ್ತಿರ್ತೀಯೋ ಅಲ್ಲಿವರೆಗೆ ನಾನು ಇದೇ ರೀತಿ ದುಃಖ ಪಡಬೇಕಾಗ್ತದೆ ಅಂತ ತಾಯಿ ಹೇಳ್ತಾಳೆ. ಹೇಳಿದ ತಕ್ಷಣ ಆ ಮಗು ಹೇಳ್ತದೆ, ನಾನು ಅಳೋದ್ರಿಂದ ನಿನ್ನ ಖುಷಿ ದೂರ ಆಗ್ತದೆ, ನಿನಗೆ ದುಃಖ ಜಾಸ್ತಿ ಆಗ್ತದೆ, ನಿನಗೆ ಇವ್ರ ಜೊತೆ ಖುಷಿಯಿಂದ ಇರ್ಲಿಕ್ಕಾಗಲ್ಲ ಅಂದರೆ ಇವತ್ತಿಂದ ನಾನು ಅಳೋದೇ ಇಲ್ಲ ಅಂತ ಆ ಮಗು ಅಳೋದನ್ನು ಬಿಡ್ತದೆ. ಅಳೋದನ್ನು ಬಿಟ್ಟು ತಾಯಿ ಖುಷಿಯಿಂದ ಇರಲಿ ಅನ್ನುವಂತಹ ಸಂಕಲ್ಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನೆಕ್ಸ್ಟ್ ಡೇ ಯಾವಾಗ ತಾಯಿ ಮತ್ತೆ ಕನಸಿನಲ್ಲಿ ಬರ್ತಾಳೋ ಆಗ ತಾಯಿಯ ತಲೆ ಮೇಲೆ ಮಡಿಕೆನೂ ಇರೋದಿಲ್ಲ, ಕಪ್ಪು ಸೀರೆನೂ ಇರೋದಿಲ್ಲ. ಅವತ್ತು ಆ ತಾಯಿ ಕೂಡ ಖುಷಿಯಿಂದ ಅವರೆಲ್ಲರಂತೆ ವೈಟ್ ಡ್ರೆಸ್ನಲ್ಲಿ ಸೂಕ್ಷ್ಮ ದೇವತೆ ಅಂತಲೇ ಹೋಗ್ತಾ ಇರ್ತಾಳೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಯಾವ್ಯಾವ ಸಂಬಂಧಿಗಳನ್ನು ಕಳ್ಕೊಳ್ತಾ ಇದ್ದೀವೋ ಅವ್ರ ಮೇಲೆಲ್ಲ ನಮಗೆ ಬಹಳ ಪ್ರೀತಿ ಇರೋ ಕಾರಣ ಪ್ರೀತಿ ಇದೆ ಅಂತ ನಾವು ಅಳ್ತಾ ಇರ್ತೀವಿ. ಆದರೆ ಆ ಪ್ರೀತಿ ಇದೆ ಅಂತ ನಾವು ಅಳ್ತಾ ಇರೋದ್ರಿಂದ ಅವರಿಗೆ ಯಾವ ಕಾರಣಕ್ಕೂ ಖುಷಿಯಿಂದ ಇರಲಿಕ್ಕೆ ಆಗೋದೇ ಇಲ್ಲ. ಅವರು ಆ ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ದೇವತೆಗಳ ಸಮಾನ ಖುಷಿಯಿಂದ ಅಡ್ಡಾಡಬೇಕು ಅಂದರೆ ನಾವು ಅವರಿಗೆ ಖುಷಿಯನ್ನು ದಾನ ಮಾಡಬೇಕು. ಅವರು ಖುಷಿಯಿಂದ ಇರಲಿ, ಅವ್ರು ಆರಾಮಾಗಿ ಹೋಗಿ ಬೇರೆ ಕಡೆ ಜನ್ಮ ಪಡ್ಕೊಳ್ಳಿ ಅನ್ನೋ ಶುಭ ಸಂಕಲ್ಪವನ್ನು ಮಾಡಬೇಕು. ಅದ್ರ ಬದಲು ನಾವೇನಾದರೂ ದುಃಖ ಪಡುವಂತಹ ವಿಚಾರವನ್ನು ಮಾಡ್ತಾ ಇದ್ವಿ, ದುಃಖವನ್ನು ವ್ಯಕ್ತ ಮಾಡ್ತಾ ಇದ್ವಿ ಅಂದರೆ ಆ ಎದುರುಗಡೆ ಇರುವಂತಹ ವ್ಯಕ್ತಿಗೂ ಕೂಡ ಬಹಳಷ್ಟು ದುಃಖ ಆಯಿತು ಅಂದರೆ ಅವ್ರು ಎಲ್ಲರ ಮಧ್ಯದಲ್ಲಿದ್ದರೂ ಅವ್ರು ಖುಷಿಯಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಈ ಮಾತನ್ನು ನೆನ್ಪಿಟ್ಕೊಳ್ಬೇಕು, ಜನನ ಮತ್ತು ಮರಣ ಅಂದರೆ ಇದು ಕೇವಲ ಆತ್ಮ ತನ್ನ ಡ್ರೆಸ್ ಮತ್ತು ಅಡ್ರೆಸ್ ಎರಡೇ ಚೇಂಜ್ ಮಾಡ್ತದೆ. ಮೊದಲು ಒಂದು ಶರೀರದಲ್ಲಿತ್ತು ಆತ್ಮ, ತನಗೆ ಮೃತ್ಯು ಬಂತು ಅಂದರೆ ಆ ಶರೀರ ಅನ್ನೋ ಡ್ರೆಸ್ಸನ್ನು ಚೇಂಜ್ ಮಾಡ್ತದೆ, ಮತ್ತೆ ಹೋಗಿ ಬೇರೆ ಶರೀರ ಅನ್ನುವಂತಹ ಡ್ರೆಸ್ಸನ್ನು ಹಾಕೊಳ್ತದೆ. ಮೊದಲು ಒಂದು ಅಡ್ರೆಸ್ನಲ್ಲಿತ್ತು ಆತ್ಮ, ಒಂದು ಮನೆಯಲ್ಲಿತ್ತು, ಆ ಅಡ್ರೆಸ್ಸನ್ನು ಚೇಂಜ್ ಮಾಡ್ತದೆ, ಮತ್ತೆ ಬೇರೆ ಅಡ್ರೆಸ್ನಲ್ಲಿ ಹೋಗಿ ಜನ್ಮವನ್ನು ಪಡ್ಕೊಳ್ತದೆ. ಅಂದರೆ ಜನನ ಮರಣ ಅಂದರೆ ಕೇವಲ ಡ್ರೆಸ್ ಮತ್ತು ಅಡ್ರೆಸ್ ಅಷ್ಟೇ ಚೇಂಜ್ ಮಾಡ್ತೀವಿ ಅನ್ನೋದು ನಮಗೆ ನೆನಪಿತ್ತು ಅಂದರೆ ನಮಗೆಂದೂ ಕೂಡ ಮೃತ್ಯುವಿನ ಭಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಮೃತ್ಯುವಿನ ಭಯದಿಂದ ಮುಕ್ತರಾಗಲಿಕ್ಕೆ ಮೊದಲನೇದಾಗಿ ಆತ್ಮಜ್ಞಾನಿಗಳಾಗಬೇಕು. ಎರಡನೇದಾಗಿ ನಮ್ಮ ಜೀವನದಲ್ಲಿ ಏನೆಲ್ಲ ಪಾಪಕರ್ಮಗಳನ್ನು ಮಾಡಿದ್ದೀವೋ ಆ ಪಾಪಕರ್ಮಗಳು ನಮಗೆ ಸಾವನ್ನ ನೋಡಿದಾಗೊಮ್ಮೆ ಭಯ ಪಡೋ ಹಾಗೆ ಮಾಡ್ತಿರ್ತಾರೆ. ಯಾಕೆಂದ್ರೆ ನಾವು ಕೇಳಿದ್ದೀವಿ ಪುರಾಣದಲ್ಲೆಲ್ಲ, ಯಾರು ಬಹಳಷ್ಟು ಪಾಪ ಮಾಡಿದ್ದಾರೋ ಅವರು ಗರುಡ ಪುರಾಣದ ಪ್ರಕಾರ ಅನೇಕ ನರಕಗಳನ್ನು ನೋಡಬೇಕಾಗ್ತದೆ, ಅಲ್ಲಿ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತೆಲ್ಲ ನಾವು ಪುರಾಣದ ಕಥೆಯಲ್ಲಿ ಕೇಳಿದ್ದೀವಿ. ಅದನ್ನು ನೋಡಿ ವ್ಯಕ್ತಿ ಏನು ವಿಚಾರ ಮಾಡ್ತಾನೆ ಅಂದರೆ, ನಾನು ಇಷ್ಟೆಲ್ಲ ಪಾಪಕರ್ಮವನ್ನು ಮಾಡಿದ್ದೀನಿ, ನಾನೇನಾದರೂ ಸತ್ತೋಗ್ಬಿಟ್ರೆ ನಾನು ಜೀವನದಲ್ಲಿ ಎಷ್ಟೊಂದು ಹಿಂಸೆಯನ್ನು ಅನುಭವ ಮಾಡಬೇಕು ಏನು, ಎಷ್ಟು ದುಃಖವನ್ನು ಅನುಭವ ಮಾಡಬೇಕು ಏನು ಅಂತ ಬಹಳ ಭಯ ಪಡ್ತಾ ಇರ್ತಾನೆ. ಆ ರೀತಿ ಭಯದಿಂದ ಮುಕ್ತರಾಗಬೇಕು ಅಂದರೆ ಆಲ್ರೆಡಿ ನಾವು ಮಾಡಿರುವಂತಹ ಪಾಪಕರ್ಮವನ್ನು ಒಂದನೇದಾಗಿ ಪರಮಾತ್ಮನನ್ನು ನೆನಪು ಮಾಡಿ ನಮ್ಮ ಪಾಪಕರ್ಮಗಳನ್ನು ನಾಶ ಮಾಡ್ಕೊಳ್ಬೇಕು. ಯಾಕೆಂದರೆ ಈ ಸೃಷ್ಟಿಯಲ್ಲಿ ನಾವೇನೆಲ್ಲ ಪಾಪಕರ್ಮಗಳನ್ನು ಮಾಡಿದ್ದೀವೋ ಆ ಪಾಪಕರ್ಮಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡೋ ಶಕ್ತಿ ಇರೋದು ಕೇವಲ ಒಬ್ಬ ಪರಮಾತ್ಮನಿಗೆ ಮಾತ್ರ. ಆ ಪರಮಾತ್ಮನ ಧ್ಯಾನದಿಂದ, ಆ ಪರಮಾತ್ಮನ ಮುಂದೆ ಸತ್ಯ ಮನಸ್ಸಿನಿಂದ ನಮ್ಮ ಎಲ್ಲ ಪಾಪಗಳನ್ನು ಹೇಳ್ಕೊಂಡ್ರೆ ಸಾಕು, ನಮ್ಮ ಜೀವನದ ಅರ್ಧ ಪಾಪ ಕಡಿಮೆ ಆಗಿಬಿಡ್ತದೆ. ಯಾಕೆಂದರೆ ಪರಮಾತ್ಮ ಇಂತಹ ಒಬ್ಬ ತಂದೆ ಆಗಿದ್ದಾನೆ, ಅವನ ಮುಂದೆ ಸತ್ಯತೆಯಿಂದ ನಾವೇನಾದರೂ ಹೇಳಿದ್ವಿ ಅಂದರೆ ಆ ಪರಮಾತ್ಮ ನಮ್ಮ ಪಾಪಕರ್ಮಗಳನ್ನೇ ಅರ್ಧಕ್ಕರ್ಧ ಕಡಿಮೆ ಮಾಡ್ತಾರೆ. ಇನ್ನು ಅರ್ಧ ಪಾಪ ಏನು ಉಳಿದಿರ್ತದೆ ಆ ಅರ್ಧ ಪಾಪದಿಂದ ನಾವು ಮುಕ್ತರ ಆಗಬೇಕು ಅಂದರೆ ಆ ಪರಮಾತ್ಮನ ಧ್ಯಾನ ಮಾಡಬೇಕು. ಎಷ್ಟೆಷ್ಟು ಪರಮಾತ್ಮನ ಧ್ಯಾನವನ್ನು ಮಾಡ್ತೀವಿ, ಎಷ್ಟೆಷ್ಟು ಆ ಈಶ್ವರನ ಜೊತೆಗೆ ನಮ್ಮ ಸಂಬಂಧವನ್ನು
ಜೋಡಿಸ್ತೀವಿ. ಆ ಸಂಬಂಧದ ನೆನಪಿನಲ್ಲಿ, ಪ್ರೀತಿಯಲ್ಲಿ ನಾವು ಮಾಡಿರುವಂತಹ ಜನ್ಮ ಜನ್ಮಾಂತರದ ಪಾಪ ಕರ್ಮವನ್ನು ಕೂಡ ಆ ಪರಮಾತ್ಮ ನಾಶ ಮಾಡ್ತಾನೆ. ಅದಕ್ಕೆ ಈಶ್ವರನಿಗೆ ಪಾಪ ಕಟೇಶ್ವರ ಅಂತ ಕೂಡ ಮಹಿಮೆಯನ್ನು ಮಾಡ್ತೀವಿ. ಅಂದರೆ ಸರ್ವರ ಪಾಪವನ್ನು ನಾಶ ಮಾಡುವಂತಹ ಶಕ್ತಿ ಕೇವಲ ಈಶ್ವರನಲ್ಲಿ ಮಾತ್ರ ಇದೆ. ಅಂತಹ ಈಶ್ವರನನ್ನು ನೆನಪು ಮಾಡೋದ್ರಿಂದನೂ ನಮ್ಮ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳಿಂದ ನಾವು ಮುಕ್ತರಾಗಬಹುದು. ಈ ರೀತಿ ಒಂದು ಪರಮಾತ್ಮ ನೆನಪು ಮಾಡಿ ಪಾಪ ನಾಶ ಮಾಡ್ಕೊಳ್ಬೇಕು, ಇನ್ನೊಂದು ಪರಮಾತ್ಮನ ಮುಂದೆ ಸತ್ಯವಾಗಿ ನಾವು ಮಾಡಿರೋ ಪಾಪ ಕರ್ಮಗಳ ಬಗ್ಗೆ ಹೇಳಿ, ತಪ್ಪುಗಳ ಬಗ್ಗೆ ಹೇಳಿ ನಮ್ಮ ಪಾಪದಿಂದ ನಾವು ಮುಕ್ತರಾಗಬೇಕು. ಇನ್ನು ಮೂರನೇದಾಗಿ, ಮುಂದೆ ನಮ್ಮ ಜೀವನದಲ್ಲಿ ಮತ್ತೆ ಯಾವುದೂ ಅಂತಹ ಪಾಪ ಕರ್ಮವನ್ನು ನಾವು ಮಾಡಬಾರ್ದು. ನಾವು ಪಾಪವನ್ನು ಮಾಡಬಾರ್ದು ಅನ್ನೋದ್ರ ಕಡೆ ವಿಶೇಷವಾಗಿ ಗಮನವನ್ನು ಕೊಡಬೇಕು. ಆಲ್ರೆಡಿ ಆಗಿರೋದಂತೂ ಆಗಿ ಹೋಗಿದೆ, ತಿಳಿದೋ ತಿಳಿದೇನೋ ನಮ್ಮಿಂದ ಅನೇಕ ಪಾಪಕರ್ಮಗಳಾಗಿದೆ. ಆದರೆ ಮತ್ತೆ ಮುಂದೆ ನಾನೇನು ಮಾಡಬಾರ್ದು, ಯಾವುದೇ ಪಾಪಕರ್ಮವನ್ನು ಮಾಡಬಾರ್ದು ಅನ್ನೋದ್ರ ಕಡೆ ನಮಗೆ ಗಮನ ಇರಬೇಕು. ಯಾಕೆಂದರೆ ಒಮ್ಮೆ ಕರ್ಮ ಮಾಡಿದ್ವಿ ಅಂದರೆ ನಾವು ಅದರ ಫಲವನ್ನು ಅನುಭವ ಮಾಡಲೇಬೇಕು. ಅದು ಪಾಪನೇ ಇರಬಹುದು, ಪುಣ್ಯನೇ ಇರಬಹುದು. ಒಮ್ಮೆ ಕರ್ಮ ಅನ್ನೋ ಬೀಜ ಬಿತ್ತಿದ್ರೆ, ಒಳ್ಳೆ ಬೀಜ ಬಿತ್ತಿದ್ರೆ ಒಳ್ಳೆ ಫಲ, ಕೆಟ್ಟ ಬೀಜ ಬಿತ್ತಿದ್ರೆ ಕೆಟ್ಟ ಫಲ. ಅದಂತೂ ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕೇ ಸಿಗ್ತದೆ ಅಂದಮೇಲೆ ನಮ್ಮ ಜೀವನದಲ್ಲಿ ನಾವು ಪುಣ್ಯವನ್ನು ಜಮಾ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಇರಬೇಕು. ಹೇಗಾದರೂ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಆ ಪುಣ್ಯ ಕರ್ಮ ಮಾತ್ರ ನಮ್ಮನ್ನು ಶ್ರೇಷ್ಠ ಮಾರ್ಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಯಾರು ಬಹಳಷ್ಟು ಪರಮಾತ್ಮನ ಧ್ಯಾನ ಮಾಡಿ ಪುಣ್ಯ ಜಮಾ ಮಾಡಿಕೊಳ್ತಾರೋ ಅವರು ಎಂದೂ ಮೃತ್ಯುವನ್ನು ನೋಡಿ ಭಯ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಆತ್ಮಜ್ಞಾನಿಗಳಾಗಬೇಕು, ಸಂಪೂರ್ಣ ಆತ್ಮಜ್ಞಾನವನ್ನು ತಿಳ್ಕೊಳ್ಬೇಕು, ಹೆಚ್ಚು ಹೆಚ್ಚು ಜ್ಞಾನವನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಎಷ್ಟೆಷ್ಟು ಆತ್ಮಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ, ಎಷ್ಟೆಷ್ಟು ಪರಮಾತ್ಮನ ಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ, ಅಷ್ಟಷ್ಟು ನಾವು ಮೃತ್ಯುವಿನ ಭಯದಿಂದ ಮುಕ್ತರಾಗ್ತೀವಿ. ಯಾವ ರೀತಿ ಜೀವನ ಪರ್ಯಂತ ವ್ಯಕ್ತಿ ಅನೇಕ ವ್ಯಕ್ತಿಗಳನ್ನು ನೆನಪು ಮಾಡಿದರೂ ಕೂಡ, ಅನೇಕ ವ್ಯಕ್ತಿಗಳ ನೆನಪಿನಲ್ಲೇ ಇದ್ದರೂ ಕೂಡ, ಯಾವಾಗ ಆ ವ್ಯಕ್ತಿಯ ಜೀವನದ ಅಂತಿಮ ಸಮಯ ಬರ್ತದೋ ಆಗ ಮನೆಯಲ್ಲಿರುವಂತಹ ಎಲ್ಲ ಸಂಬಂಧಿಗಳು ನನ್ನ ನೆನಪು ಮಾಡು, ನಿನ್ನ ನೆನಪು ಮಾಡು ಅಂತ ಹೇಳ್ಕೊಡೋದಿಲ್ಲ. ಅವನು ಅಂತಿಮ ಸಮಯ ಬಂದಾಗ ಎಲ್ಲರೂ ಮತ್ತೆ ಅವನಿಗೆ ಹೇಳ್ಕೊಡ್ತಾರೆ, ಪರಮಾತ್ಮನನ್ನು ನೆನಪು ಮಾಡು, ಪರಮಾತ್ಮ ನೆನಪು ಮಾಡು ಅಂತ ಹೇಳ್ಕೊಡ್ತಾರೆ. ಯಾಕೆ ಪರಮಾತ್ಮ ನೆನಪು ಮಾಡಬೇಕಂದ್ರೆ, ನಮ್ಮ ಪಾಪಗಳಿಂದ ಯಾವ ವ್ಯಕ್ತಿಗಳು ನಮ್ಮನ್ನು ಮುಕ್ತರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಮುಕ್ತರನ್ನಾಗಿ ಮಾಡುವಂತಹ ಶಕ್ತಿ ಕೇವಲ ಪರಮಾತ್ಮನಿಗಿರೋ ಕಾರಣ ಅಂತ್ಯದಲ್ಲಿ ಪರಮಾತ್ಮ ನೆನಪನ್ನು ಬೇರೆಯವ್ರು ಮಾಡಿಸ್ತಾರೆ. ಆದರೆ ಅಂತ್ಯದಲ್ಲಿ ಪರಮಾತ್ಮ ನೆನಪು ಮಾಡ್ಲಿಕ್ಕೆ ಹೋದರೆ ನಮಗೆ ಪರಮಾತ್ಮ ನೆನಪು ಬರೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಅಂತಿಮ ಸಮಯದಲ್ಲಿ ನೆನಪು ಮಾಡೋದಲ್ಲ, ಮೊದಲಿಂದನೇ ಪರಮಾತ್ಮ ನೆನಪು ಮಾಡುವಂತಹ ಪ್ರಾಕ್ಟೀಸನ್ನು ಮಾಡ್ತಾ ಹೋಗಬೇಕು. ಮೊದಲಿಂದ ಪ್ರಾಕ್ಟೀಸ್ ಇತ್ತಂದ್ರೆ ಅಂತ್ಯದಲ್ಲೂ ನಮಗೆ ಸಹಜವಾಗಿ ಪರಮಾತ್ಮನ ನೆನಪು ಬರ್ತದೆ. ಈ ರೀತಿ ಪರಮಾತ್ಮನನ್ನು ನೆನಪು ಮಾಡಿ ನಮ್ಮ ಸರ್ವ ಪಾಪಕರ್ಮಗಳಿಂದ ಹೇಗೆ ಮುಕ್ತರಾಗೋದು ಅನ್ನೋದ್ರ ಬಗ್ಗೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚಿಗೆ ಜ್ಞಾನವನ್ನು ಕೊಡಲಾಗ್ತದೆ. ತಮಗೆಲ್ಲರಿಗೂ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹಾರ್ದಿಕ ಸ್ವಾಗತ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಓಂ ಶಾಂತಿ.